ಹೀಗೆ ರಾಜ್ಯ ಕಾಂಗ್ರೆಸ್ನಲ್ಲಿನ ಮುಸ್ಲಿಂ ಮುಖಂಡರ ಅಸಮಾಧಾನದ ಹೊಗೆ ಬೆಂಕಿಯಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ನಿನ್ನೆಯಷ್ಟೇ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಕಾಂಗ್ರೆಸ್ ಹೈಕಮಾಂಡ್ಗೆ ದೂರನ್ನ ಕೊಟ್ಟಿತ್ತು. ತಮ್ಮ ರಾಜಕೀಯ ಆಯ್ಕೆ ಬದಲಿಸುವ ಎಚ್ಚರಿಕೆಯನ್ನೂ ನೀಡಿತ್ತು. ಹೀಗಿದ್ರೂ ಕೈ ನಾಯಕರುಗಳು ಮಾತ್ರ ತಮ್ಮಲ್ಲಿ ಅಸಮಾಧಾನ ಇಲ್ಲ ಅನ್ನೋ ಮಾತನ್ನೇ ಈಗಲೂ ಪುನರುಚ್ಚರಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಭದ್ರ ಮತ ಬ್ಯಾಂಕ್ ಅಂದ್ರೆ ಅದು ಅಲ್ಪಸಂಖ್ಯಾತರು. ಕಳೆದ ಬಾರಿಯ ಚುನಾವಣೆಯಲ್ಲಿ ಮುಸ್ಲಿಮರು ಕಾಂಗ್ರೆಸ್ ಪರವಾಗಿ ಗಟ್ಟಿ ನಿಲುವು ತೆಗೆದುಕೊಂಡಿದ್ರು. ಆದರೆ ದಾವಣಗೆರೆ ಉಪಚುನಾವಣೆ ವಿಚಾರಕ್ಕೆ ಮುಸ್ಲಿಂ ಮುಖಂಡರ ತಲೆದಂಡ ಸಮುದಾಯಕ್ಕೆ ಅರಗಿಸಿಕೊಳ್ಳಲಾಗದ ತೂತಾಗಿದೆ. ನಿನ್ನೆಯಷ್ಟೇ ಕೆಪಿಸಿಸಿಯ ಮುಸ್ಲಿಂ ಪದಾಧಿಕಾರಿಗಳು ಪಕ್ಷದಿಂದ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗಿಲ್ಲ ಎಂಬ ಮಾತನಾಡಿದ್ರು. ಆದರೆ ನಾಯಕರು ಹೇಳಿಕೆ ಕೊಟ್ಟು 2-3 ಗಂಟೆ ಆಗಿರಲಿಲ್ಲ. ಆಗ್ಲೇ ಮುಸ್ಲಿಂ ಸಂಘಟನೆಗಳ ಒಕ್ಕೂಟ ಹೈಕಮಾಂಡ್ಗೆ ಪತ್ರ ಬರೆದಿತ್ತು. ಈ ಬೆಳವಣಿಗೆ ಅಸಮಾಧಾನ ಅದೆಷ್ಟರ ಮಟ್ಟಿಗೆ ಇದೆ ಅನ್ನೋದರ ಸ್ಪಷ್ಟನೆ ಕೊಡ್ತಿದೆ. ಟೇಕನ್ ಫಾರ್ ಗ್ರಾಂಟೆಡ್ ಆಟಿಟ್ಯೂಡ್ ಕಾಂಗ್ರೆಸ್ ಏನಾದ್ರು ಹಂಗೆ ಅಂದ್ಕೊಂಡ್ರೆ ಸಮುದಾಯ ಏನು ನೆಸೆಸಿಟಿ ಇಸ್ ದ ಮದರ್ ಆಫ್ ಇನೋವೇಷನ್ ಅಂತಾರಲ್ಲ, ಕಾಲಕ್ಕೆ ಸಮುದಾಯ ನಾಯಕತ್ವನ ಕಂಡುಕೊಳ್ಳುತ್ತೆ, ಪಕ್ಷ ತನ್ನ ಹಿತಾಸಕ್ತಿ ಕಾಪಾಡುವ ರಾಜಕೀಯ ಪಕ್ಷಗಳನ್ನು ಕಂಡುಕೊಳ್ಳುತ್ತೆ. ಇನ್ನು ಈ ಬಗ್ಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಪ್ರಶ್ನಿಸಿದ್ರೆ ಪತ್ರ ಬರೆದವರನ್ನೇ ಕೇಳಿ ಅನ್ನೋ ಉತ್ತರ ಕೊಟ್ರು. ಜೊತೆಗೆ ತಮಗಿರುವ ಅಸಮಾಧಾನ ಪಕ್ಷ ನಡೆದುಕೊಂಡ ರೀತಿಯನ್ನ ಬಹಳ ಸೂಕ್ಷ್ಮವಾಗಿ ಅವಲೋಕಿಸಿದ್ರು. ಮೊದಲು ನೋಟಿಸ್ ಕೊಟ್ಟು ಹೇಳಿಕೆ ಪಡೆದು ನಿರ್ಧಾರ ಮಾಡಬೇಕಿತ್ತು ಎಂದಿದ್ದಾರೆ. ಎಲ್ಲೋ ಒಂದ್ ಕಡೆ ಎಲ್ಲಾರ್ದು ಅಭಿಪ್ರಾಯ ಏನಂದ್ರೆ, ಎಲ್ಲಾರ್ದು ಜಬ್ಬಾರ್ ವಿಚಾರದಿರಲಿ, ಜಬ್ಬಾರ್ಗಿಂತ ಹೆಚ್ಚಾಗಿ ನಮ್ಮ ನಸೀರ್ ಅಹಮದ್ ಸಾಹೇಬ್ರು ಮೋಸ್ಟ್ ಸೀನಿಯರ್ ಅವ್ರು ಏನಾರು ಪಕ್ಷದ ವಿರೋಧಿ ಏನಾರು ಮಾಡಿದ್ರೆ ಅದು ಪ್ರೊಸೀಜರ್ ಇರ್ತದೆ. ಸತೀಶ್ ಜಾರಕಿಹೊಳಿ ಏನಿರೋದು ಪ್ರೊಸೀಜರ್ ಪ್ರಕಾರ ಮಾಡಬೇಕಾಗಿತ್ತು, ನೋಟಿಸ್ ಕೊಡಬೇಕಾಗಿತ್ತು, ರಿಪ್ಲೈ ತಗೊಳ್ಬೇಕಾಗಿತ್ತು. ಅಲ್ಲ ಹೂವಾ ಸುದ್ದಿರಿ. ನಾನೇನಿಗೆ JDS ಹೋಗ್ಲಿ, ಆ ಪಕ್ಷ ಬಿಟ್ಟು ಬಂದಿರೋದು, ಅವ್ರ ಜೊತೆ ನಾನೇನಿಗ್ರಿ ಮಾತಾಡಲಿ, ಸುಮ್ಮನೆ ಹೂವಾ ಸುದ್ದಿ. ಇನ್ನುಳಿದ ನಾಯಕರು ತಲೆದಂಡಕ್ಕೆ ದಾಖಲೆ ಕೇಳುತ್ತಿದ್ದಾರೆ. ಜಬ್ಬಾರ್ ಪಕ್ಷಕ್ಕೆ ಮರಳಿ ಬರಬಹುದು ಅಂತ ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೇಳ್ತಕ್ಕಂಥದ್ದು ಸೌಜನ್ಯಕ್ಕಾದ್ರೂ ಕೂಡ ಏನಪ್ಪ ನೀನು ತಪ್ಪು ಮಾಡಿದ್ಯಾ ಅಂತಕ್ಕಂಥದ್ದನ್ನ ಕೇಳೋದು ಸೌಜನ್ಯ, ಕೇಳಬೇಕು ಅಂತ ಅವರು ಹೇಳಿದರೆ ಅದು ಸಾಮಾಜಿಕವಾಗಿ ಎಲ್ಲರೂ ಒಪ್ಪುವಂಥ ಮಾತು. ನಾವ್ಯಾರು ಕೂಡ ನಜೀರ್ ಅಹಮದ್ ಆಗಲಿ, ಜಮೀರ್ ಅಹಮದ್ ಆಗಲಿ, ಜಬ್ಬಾರ್ ಅವರಾಗಲಿ ಪಕ್ಷವಿರೋಧ ಮಾಡಿದ್ದಾರೆ ಅಂತ ನಮ್ಮ ಹತ್ರ ಏನೂ ದಾಖಲೆಗಳಿಲ್ಲ, ನಮಗೇನೂ ಮಾಹಿತಿ ಇಲ್ಲ. ಯಾವ ರೀತಿ ಆಗುತ್ತೆ ಅಲ್ಲಿವರೆಗೆ ಕಾಯಬೇಕಂತ ಅಷ್ಟೇ ನಂದು. ಅದನ್ನು ಅವ್ರ ಮ್ಯಾಗ ಕ್ರಮ ಕೈಗೊಳ್ಳದೇ ಇರ್ಬೋದು. ಅಟ್ಲೀಸ್ಟ್ ರಿಸಲ್ಟ್ ಬೇಕಲ್ಲ, ನಮ್ಮ ಮುಂದೆ ಏನಾರು ಒಂದು ಸಾಕ್ಷಿ ಏನಾರು ಬೇಕಂತ ನಮ್ಮದು ವಾದ ಅಷ್ಟೇ. ಯಾಕೆ ಭಾಳಷ್ಟು ಜನ ಏನು ನಾವು ಸಸ್ಪೆಂಡ್ ಮಾಡೋದನ್ನ ವಾಪಸ್ ತೊಗೊಂಡಿದ್ದೀವಿ, ಹೊಸದೇನಲ್ಲ, ಇಲ್ಲಿ ಆ ರೀತಿ ಆಗ್ಬೋದು. ಮುಸ್ಲಿಂ ಮುಖಂಡರ ತಲೆದಂಡಕ್ಕೆ ಸಿಎಂ ಹಾಗೂ DCM ಸಮರ್ಥನೆ ಮಾಡಿಕೊಂಡ್ರು. ಯಾರೂ ಹಾಗೆ ಸಾಧಿಸುತ್ತಿಲ್ಲ ಎನ್ನುತ್ತಲೇ ಪಕ್ಷದ ನಡೆಯನ್ನ ಶಿಸ್ತು ಕ್ರಮ ಅಂತ ಕರೆದರು. ಹೈಕಮಾಂಡು ತೀರ್ಮಾನ ತಗೊಳ್ಳುವಾಗ ಅಲ್ಪಸಂಖ್ಯಾತ ಲೀಡರ್ಗಳಿದ್ದರು, ಅವ್ರ ಎದುರುಗಡೆನೆ ತೀರ್ಮಾನ ಆಯಿತು, ಅವರು ಒಪ್ಕೊಂಡ್ರು. ಪಕ್ಷದಲ್ಲಿ ಒಂದು ಸಿದ್ಧಾಂತ ಇರುತ್ತೆ, ನೈತಿಕತೆ ಇರುತ್ತೆ. ಆ ಪಕ್ಷದಲ್ಲಿ ಒಂದು ಡಿಸಿಷನ್ ತಗೊಂಡ್ರೆ ಕಾರಣದಿಂದ ತಗೊಂಡಿರುತ್ತೆ. KPCC AICC ಮಟ್ಟದಲ್ಲಿ ಎಲ್ಲರ ಒಂದು ಫೀಡ್ಬ್ಯಾಕ್ ತಗೊಂಡು ಯಾವ ರೀತಿ ಚುನಾವಣೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ನೋಡ್ಬಿಟ್ಟು ಒಂದು ಡಿಸಿಷನ್ ತಗೊಳ್ತಾ ಇದ್ದಾರೆ. ಯಾರು ಅಗೆ ಸಾಧಿಸ್ತಾ ಇಲ್ಲ, ಯಾರು ಮಾಡ್ತಾ ಇಲ್ಲ. ಪಕ್ಷ ಶಿಸ್ತಿನಲ್ಲಿ ಏನು ಹೇಳ್ತದೋ ಆ ಪಕ್ಷದ ಶಿಸ್ತು ಎಲ್ಲರಿಗೂ ಕೂಡ ಶಿಸ್ತು ಅಳವಡಿಸ್ತದೆ. ಸದ್ಯ ಕಾಂಗ್ರೆಸ್ನೊಳಗೆ ನಾನಾ ಬೆಳವಣಿಗೆ ಶುರುವಾಗಿದೆ. ಮುಸ್ಲಿಂ ಮುಖಂಡರ ತಲೆದಂಡ ಪಕ್ಷಕ್ಕೆ ಹಾನಿಯಾಗುತ್ತಾ, ಇಲ್ಲ ಕಿಡಿ ಜ್ವಾಲೆ ಆಗುವ ಮುನ್ನವೇ ಹಾರಿ ಹೋಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.